ಈಗ ನಿಮ್ದು ASDDO ಲಿಸ್ಟ್ ಅಲ್ಲಿ ಹೆಸರು ಬಂದ್ರೆ ಅಥವಾ ನಿಮ್ದು ಏನ್ ಮಾಡಿದ್ರು ಕೂಡ ಹೆಸರು ಬರಲೇ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇರದೇ ಇದ್ರೆ ಮುಂದೇನು ಅನ್ನುವಂತಹ ಇಂಪಾರ್ಟೆಂಟ್ ವಿಚಾರವನ್ನ ಈಗ ಹೇಳ್ತೀನಿ ನೋಡಿ. ಹೆಸರನ್ನ ಯಾಕೆ ಕೈ ಬಿಟ್ಟಿದ್ದೀವಿ ಅಂತ ಆಯೋಗದವರು ನೋಟಿಸ್ ಕೊಡ್ತಾರೆ. ಯಾರ ಹೆಸರನ್ನ ಕೈ ಬಿಡಲಾಗಿದೆ ಅದಕ್ಕೆ ರೀಸನ್ ಏನು ಅಂತ ಆಯೋಗ ಒಂದು ನೋಟಿಸ್ ಕೊಡುತ್ತೆ. ಅವರ ಅನುಮಾನಗಳನ್ನ ಪ್ರಶ್ನೆಗಳ ಮೂಲಕ ಆಯೋಗ ಆ ನೋಟಿಸ್ನ ಮೂಲಕ ಕೇಳುತ್ತೆ. ನಿಮಗೆ ಇಂಥ ಕಾರಣಗಳಿಂದ ನಿಮ್ಮ ಹೆಸರು ಬಿಡಲಾಗಿದೆ, ಈ ಕಾರಣಗಳು ಇಂತಿವೆ ಅಂತ ಪಟ್ಟಿ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳುತ್ತಾರೆ. ನಿಮ್ಮ ಉತ್ತರ ಆ ಪ್ರಶ್ನೆಗಳಿಗೆ ನೋಟಿಸ್ನ ಮೂಲಕ ನೀವು ಕೊಡುವಂತ ಉತ್ತರ, ಅದಕ್ಕೆ ಉತ್ತರ ಕೊಡುವಂತದ್ದು ಸಮರ್ಪಕವಾಗಿದ್ರೆ ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುತ್ತೆ. ಆಯ್ತು, ಉತ್ತರ ಕೊಟ್ಟ ಮೇಲೂ ಕೂಡ ಅಂತಿಮ ಪಟ್ಟಿಯಲ್ಲೂ ನಿಮ್ಮ ಹೆಸರು ಬರಲಿಲ್ಲ ಅನ್ಕೊಳ್ಳಿ, ಅವಾಗ ಏನ್ ಮಾಡಬೇಕು? ಚಿಂತೆ ಮಾಡಬೇಡಿ, ಆತಂಕ ಬೇಡ. ಪ್ರತಿ ವರ್ಷದ ಜನವರಿಯಲ್ಲಿ ಮತದಾರರ ಪರಿಷ್ಕರಣೆ ಆಗಿಯೇ ಆಗತ್ತೆ. ಈ ಸಂದರ್ಭದಲ್ಲಿ ಫಾರ್ಮ್ ನಂಬರ್ 6, 7, 8, ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 8 ಈ ರೀತಿ ಅರ್ಜಿಯನ್ನ ಕೊಡ್ತಾರೆ. ಆವಾಗ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಇದೆ. ಚುನಾವಣಾ ಆಯೋಗ ಕೇಳುವ ದಾಖಲೆಗಳನ್ನು ಸರಿಯಾಗಿ ನೀಡಿ ಹೆಸರನ್ನ ಸೇರಿಸಿಕೊಳ್ಳಿ. ವೆರಿ ಸಿಂಪಲ್. ಅಲ್ಲಿವರೆಗೂ ಆಗೋದಕ್ಕೆ ಬಿಡಲೇಬೇಡಿ ನೀವು. ಈಗ ಸಮಯ ಮತ್ತೆ ವಿಸ್ತರಣೆ ಆಗಿದೆಯಲ್ಲ, ಈ ಅವಧಿಯಲ್ಲಿ ಎಲ್ಲ ಸರಿ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ನೆಕ್ಸ್ಟ್